ಕೊನೆಗೂ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ 2 ತಿಂಗಳ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ 4,000 ರೂಪಾಯಿ ಜಮೆ ಆಗ್ತಾ ಇದೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ. ಮಾಧ್ಯಮಗಳ ಮುಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಇದೇ ಮಧ್ಯೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಜಮೆ ಆಗುತ್ತಿಲ್ಲ ಎಂದಿರುವ ಮಹೇಶ ಟೆಂಗಿನಕಾಯಿ ಅವರ ಹೇಳಿಕೆಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಅದು ಕೂಡ ನೋಡೋಣ ಸ್ನೇಹಿತರೆ. ಬಜೆಟ್ ಮರುದಿನವೇ ಚಿನ್ನ ಮತ್ತು ಬೆಳ್ಳಿ ಭಾರಿ ಕುಸಿತ, ಬರೋಬ್ಬರಿ 72,000 ರೂಪಾಯಿ ಕುಸಿತವಾಗಿದೆ ಸ್ನೇಹಿತರೆ. ಚಿನ್ನ ಎಷ್ಟು ಕುಸಿತವಾಯಿತು, ಬೆಳ್ಳಿ ಎಷ್ಟು ಕುಸಿತವಾಗಿದೆ, ಇನ್ನು ಎಷ್ಟು ಇಳಿಕೆ ಆಗುತ್ತೆ, ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಪೊಲೀಸ್ ಕೆಲಸ ಮಾಡುವುದಕ್ಕಿಂತ ಎಗ್ರೆಸ್ ಮಾರೋದೇ ಬೆಟರ್ ಎಂದು ತಮ್ಮದೇ ಇಲಾಖೆ ವಿರುದ್ಧ ಸ್ಟೇಟಸ್ ಹಾಕಿ ಪೇದೆಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ. ಇನ್ನು ಸಿಗರೆಟ್ ಬೆಲೆ ಏರಿಕೆ ಮಾಡಲಾಗಿದೆ. ಬಜೆಟ್ ಅಲ್ಲಿ ಘೋಷಣೆ ಮಾಡುತ್ತಿದ್ದಂತೆ ದೇಶಾದ್ಯಂತ ಸಿಗರೆಟ್ ಬೆಲೆ ರಾಕೆಟ್ ವೇಗದಲ್ಲಿ ಗಗನಕ್ಕೇರಿದೆ. ಮದ್ಯ ಪ್ರಿಯರಿಗೂ ಕೂಡ ಶಾಕ್ ಕೊಟ್ಟ ಸರ್ಕಾರ. ಎಲ್ಲ ಸುದ್ದಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಫೆಬ್ರವರಿ ತಿಂಗಳ ಪ್ರಾರಂಭದಲ್ಲೇ ಗುಡ್ ನ್ಯೂಸ್ ಕೊಟ್ಟಿದೆ. 2,000 ರೂಪಾಯಿ ಬದಲಿಗೆ 4,000 ರೂಪಾಯಿ ಜಮೆ ಮಾಡಲಾಗ್ತಿದೆ. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮವಾಯ್ತಾ? ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಕರ್ನಾಟಕದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು, ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಆದಷ್ಟು ಬೇಗನೆ ಜಮೆ ಆಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಪ್ಪಳದಲ್ಲಿ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಇದುವರೆಗೆ 24 ಕಂತು ಹಾಕಿದ್ದೇವೆ. ಇದೀಗ 25 ಮತ್ತು 26ನೇ ಕಂತು ಕೂಡ ಹಾಕಲಾಗುತ್ತಿದ್ದು, ಈ ಮೂಲಕ ಒಟ್ಟಾರೆ ಫಲಾನುಭವಿಗಳಿಗೆ 52,000 ರೂಪಾಯಿ ಇಲ್ಲಿವರೆಗೆ ಹಾಕಿದಂತಾಗುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ರಾಜ್ಯ ಸರ್ಕಾರ 24 ಕಂತು ಜಮೆ ಮಾಡಿದೆ. ಅಂದ್ರೆ ಸೆಪ್ಟೆಂಬರ್ ತಿಂಗಳ ಕಂತಿನವರೆಗೆ ಕ್ಲಿಯರ್ ಮಾಡಿದ್ದು, ಇದೀಗ ಫೆಬ್ರವರಿ ಪ್ರಾರಂಭದಲ್ಲೇ 25 ಮತ್ತು 26ನೇ ಕಂತು ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಕಂತು ಕೂಡ ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ, ಇತರೆ ಕಾರಣದಿಂದ ಜಮೆ ಆಗುತ್ತಿಲ್ವಾ, ಕಚೇರಿ ಬ್ಯಾಂಕು ಅಧಿಕಾರಿಗಳ ಬಳಿ ಹೋಗಿ ಬೇಸತ್ತು ಹೋಗಿದ್ದೀರಾ? ಹಾಗಾದ್ರೆ ಇನ್ನು ಮುಂದೆ ಯಾರ ಬಳಿಯೂ ಕೂಡ ಹೋಗಬೇಕಾಗಿಲ್ಲ. ಯಾಕಂದ್ರೆ ಸಹಾಯವಾಣಿ ಸಂಖ್ಯೆ ಒಂದು ಬಿಡುಗಡೆ ಮಾಡಲಾಗಿದೆ. ಹೌದು, ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 181 ಸಂಖ್ಯೆ ಸಹಾಯವಾಣಿ ತೆರೆದಿದ್ದು, ಇದರಡಿಯಲ್ಲಿ ಮೊದಲ ಬಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಸಂಖ್ಯೆಯೂ ಕೂಡ ತೆರೆಯಲಾಗಿದೆ. ಹಾಗಾಗಿ ನಿಮಗೆ ಹಣ ಜಮೆ ಆಗುತ್ತಿಲ್ಲವೆಂದ್ರೆ 181 ಸಂಖ್ಯೆಗೆ ಕರೆ ಮಾಡಿ ನೀವು ಮಾಹಿತಿ ಪಡೆದುಕೊಳ್ಳಬಹುದು. ಹೌದು, ಕೆಲವೊಮ್ಮೆ ಫಲಾನುಭವಿಗಳಿಗೆ ತಾಂತ್ರಿಕ ದೋಷಗಳಿಂದ ಜಮೆ ಆಗುತ್ತಿಲ್ಲವೆಂದ್ರೆ, ಇನ್ನು ಕೆಲವರಿಗೆ ಬ್ಯಾಂಕಿನ ಈ KYC ಕಾರಣದಿಂದ ಜಮೆ ಆಗುತ್ತಿಲ್ಲ, ಇನ್ನು ಕೆಲವರಿಗೆ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಎಂದು ಹಣ ಹಾಕುತ್ತಿಲ್ಲ. ಹಾಗಾಗಿ ಈ ಬಗ್ಗೆ ನಿಖರವಾದ ಮಾಹಿತಿ ಪಡೆದುಕೊಳ್ಳಲು ಫಲಾನುಭವಿಗಳು 181 ಸಂಖ್ಯೆಗೆ ಕರೆ ಮಾಡಬಹುದು ಎಂದು ಕೂಡ ಮಾಹಿತಿ ಬಂದಿದೆ ಸ್ನೇಹಿತರೆ. ಇನ್ನು ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆಯೂ ಕೂಡ ಹಣ ಹಾಕಿಲ್ಲ ಎಂದಿರುವ ಮಹೇಶ ಟೆಂಗಿನಕಾಯಿ ಅವರ ಹೇಳಿಕೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಪ್ಪಳದಲ್ಲಿ ತೀವ್ರವಾಗಿಯೇ ವಾಗ್ದಾಳಿ ಮಾಡಿದ್ದಾರೆ. ಹೌದು, ಮಹೇಶ ಟೆಂಗಿನಕಾಯಿ ಒಂದು ತರ ಬಲೂನ್ ಇದ್ದಂಗೆ, ಯಾವಾಗ ಹೊಡಿತಾರೋ ಗೊತ್ತಿಲ್ಲ ಎಂದು ಕೊಪ್ಪಳದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವ್ಯಂಗ್ಯವಾಡಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ತೀವ್ರವಾಗಿಯೇ ಕಿಡಿಕಾರಿದ್ದಾರೆ. ಹೌದು, ಸುದ್ದಿಗಾರರ ಮುಂದೆ ಮಾತನಾಡಿದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ನಾನು ಸುಮ್ಮನೆ ಅದ್ದೀನಿ ಎಂದು ಟೆಂಗಿನಕಾಯಿ ಅವರು ಅತಿಯಾಗಿಯೇ ಮಾತನಾಡುತ್ತಿದ್ದಾರೆ. ರಾಜ್ಯಕ್ಕೆ ತಾವು ಒಬ್ಬರೇ ವಿದ್ಯಾವಂತರು ಎಂದು ತೋರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾರೆ. ಆದರೆ ಲೆಕ್ಕಪತ್ರ ಹೇಳಲು ಅವರೇನು ಆರ್ಥಿಕ ತಜ್ಞರಲ್ಲ. ಅವರಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥವಾಗುತ್ತದೆಯೋ ಅದೇ ಭಾಷೆಯಲ್ಲಿ ನಾನು ಕೂಡ ಉತ್ತರ ಕೊಡುತ್ತೇನೆ. ಮೊದಲು ಅವರು ತಮ್ಮ ಮನೆ ಸುಧಾರಿಸಿಕೊಳ್ಳಲಿ, ನಂತರ ಸರ್ಕಾರದ ಬಗ್ಗೆ ಮಾತನಾಡಲಿ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನು ಬಿಡುಗಡೆ ಮಾಡುತ್ತಿದ್ದೇವೆ. ಇದುವರೆಗೆ 24 ಕಂತು ಜಮೆ ಮಾಡಿದ್ದು, ಈಗ ಮತ್ತೆ 2 ಕಂತು ಬಿಡುಗಡೆ ಮಾಡುತ್ತಿದ್ದೇವೆ. ಈ ಮೂಲಕ 52,000 ರೂಪಾಯಿ ಹಣವನ್ನು ಪ್ರತಿ ಫಲಾನುಭವಿಗಳಿಗೆ ನೀಡುತ್ತಿದ್ದೇವೆ. ನಮ್ಮ ಸರ್ಕಾರದ ಭರವಸೆಗಳನ್ನು ನಾವು ಪ್ರಾಮಾಣಿಕವಾಗಿ ಈಡೇರಿಸಿದ್ದೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನಾವು ಬಡವರಿಗೆ ದುಡ್ಡು ಕೊಡುತ್ತಿರುವುದು ಬಿಜೆಪಿಯವರಿಗೆ ಹೊಟ್ಟೆ ಕಿಚ್ಚು ತರಿಸಿದೆ. ಹಿಂದಿನ ಬಿಜೆಪಿ ಸರ್ಕಾರದಿಂದ ರಾಜ್ಯಕ್ಕೆ ದೊಡ್ಡ ಕಂಟಕವೇ ಇತ್ತು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಿಡಿಕಾರಿದ್ದಾರೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯ ಮರುದಿನವೇ ಚಿನ್ನ ಮತ್ತು ಬೆಳ್ಳಿ ಭಾರೀ ಕುಸಿತವಾಗಿದೆ. ಹೌದು, ಚಿನ್ನ ಖರೀದಿ ಮಾಡಬೇಕು, ಬೆಳ್ಳಿ ಖರೀದಿ ಮಾಡಬೇಕು ಎಂದು ಯೋಚನೆ ಹಾಕಿಕೊಂಡವರಿಗೆ ಇದೊಂದು ಸುವರ್ಣ ಅವಕಾಶ. ಇಡೀ ಇತಿಹಾಸದಲ್ಲೇ ಎಂದೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನ ಕುಸಿದಿಲ್ಲವಂತೆ. ಹೌದು ಸ್ನೇಹಿತರೆ, 1987ರಲ್ಲೂ ಕೂಡ ಚಿನ್ನ ಕುಸಿದಿತ್ತು. ಆದರೆ ಆ ಸಮಯದಲ್ಲಿ 5% ಕುಸಿದಿತ್ತು. ಆದರೆ 2026ರ ಪ್ರಾರಂಭದಲ್ಲಿ ಚಿನ್ನ 7% ಕುಸಿದಿದೆ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿ ಪ್ರಿಯರು ಇದೊಂದು ಸುವರ್ಣ ಅವಕಾಶ ಎಂದು ಪರಿಗಣಿಸಿ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಬಹುದು. ಹೌದು, ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆದ ಮರುದಿನವೇ ಮತ್ತೆ ಚಿನ್ನದ ಬೆಲೆ ಭಾರೀ ಕುಸಿತ ಕಂಡಿದೆ ಸ್ನೇಹಿತರೆ. ಈ ಒಂದು ಹಿಂದೆ 1,80,000 ಮುಟ್ಟಿದ್ದಂತ ಚಿನ್ನ ಇದೀಗ ಭಾರತೀಯ ಮಾರುಕಟ್ಟೆಯಲ್ಲಿ 1,60,000ಕ್ಕೆ ಮಾರಾಟವಾಗ್ತಾ ಇದೆ. ಅದೇ ರೀತಿ ಸ್ನೇಹಿತರೆ,
ಬೆಳ್ಳಿ ಮಾತ್ರ ದೊಡ್ಡ ಮಟ್ಟದಲ್ಲಿನೇ ಕುಸಿತವಾಗಿದೆ. ಹೌದು, 1 ಕೆಜಿ 4,20,000 ಇತ್ತು, ಈಗ ಅದು 3 ಲಕ್ಷವಾಗಿದೆ ಸ್ನೇಹಿತರೆ. ಅಂದ ಹಾಗೆ ಸ್ನೇಹಿತರೆ, ಇದು ಭಾರತೀಯ ಮಾರುಕಟ್ಟೆದು ಹೇಳ್ತಾ ಇದ್ದೀನಿ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕೇಳಿದ್ರೆ ಇನ್ನೂ ಕೂಡ ತಲೆಗಿರರುತ್ತೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ 1,40,40,000 ರೂಪಾಯಿ ಆಗಿದೆ. ಹೌದು, ಅದೇ ರೀತಿ ಬೆಳ್ಳಿ 2,80,000 ತೋರಿಸ್ತಾ ಇದೆ. ಭಾರತದಲ್ಲಿ ಈಗ ಬೆಳ್ಳಿ 3 ಲಕ್ಷ ಮತ್ತು ಚಿನ್ನ 1,60,000 ತೋರಿಸುತ್ತಿದೆ ಸ್ನೇಹಿತರೆ. ಆದ್ರೆ ಇನ್ನಷ್ಟು ಕುಸಿತ ಆಗಬಹುದು ಎಂದು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸೂಚನೆ ಕೊಡ್ತಾ ಇದೆ. ಅಂದ್ರೆ ಭಾರತದಲ್ಲಿ ಮುಂಬರುವ ದಿನಗಳಲ್ಲಿ ಚಿನ್ನದ ಬೆಲೆ 1,40,000 ರೂಪಾಯಿ ಬರಬಹುದು ಎಂದು ಕೂಡ ಹೇಳಲಾಗ್ತಾ ಇದೆ. ಅಂದ ಹಾಗೆ ಸ್ನೇಹಿತರೆ, ನೀವೇನಾದರೂ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ರೆ ಇದೊಂದು ಸರಿಯಾದ ಸಮಯವೆಂದು ಪರಿಗಣಿಸಿ ಚಿನ್ನ ಖರೀದಿ ಮಾಡಬಹುದು. ಇನ್ನು ಇದೇ ಮಧ್ಯೆ ಸ್ನೇಹಿತರೆ, ಕೆಲವು ಚಿನ್ನಾಭರಣ ಅಂಗಡಿ ಮಾಲೀಕರು ಚಿನ್ನ ಸ್ಟಾಕ್ ಇಲ್ಲೆಂದು ಕೂಡ ಗ್ರಾಹಕರನ್ನ ವಾಪಸ್ ಕಳಿಸುತ್ತಿದ್ದಾರಂತೆ. ಹೌದು, ಈ ಬಗ್ಗೆಯೂ ಕೂಡ ಸುದ್ದಿ ಮುನ್ನೆಲೆಗೆ ಬಂದಿದೆ. ಚಿನ್ನ ದೊಡ್ಡ ಮಟ್ಟದಲ್ಲಿ ಕುಸಿದಿದ್ದ ಪರಿಣಾಮ ಸ್ವತಃ ಅಂಗಡಿ ಮಾಲೀಕರೇ ಚಿನ್ನವನ್ನ ಕೊಡುತ್ತಿಲ್ಲ ಸ್ನೇಹಿತರೆ, ಬದಲಾಗಿ 10,000 ರೂಪಾಯಿ ಏರಿಕೆ ಮಾಡಿನೇ ಚಿನ್ನ ಕೊಡುತ್ತಿದ್ದಾರೆ ಎನ್ನುವ ಒಂದು ಸುದ್ದಿ ಕೂಡ ಕೇಳಿ ಬಂದಿರುವಂತದ್ದು. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇನ್ನಷ್ಟು ಕುಸಿತವಾಗಬೇಕೋ ಏರಿಕೆ ಆಗಬೇಕೋ ಪ್ರತಿಯೊಬ್ಬರು ನೀವು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಪೊಲೀಸ್ ಕೆಲಸಕ್ಕಿಂತ ಎಗ್ರೆಸ್ ಮಾರೋದೇ ಬೆಟರ್ ಎಂದು ತಮ್ಮದೇ ಇಲಾಖೆ ವಿರುದ್ಧವೇ ಸ್ಟೇಟಸ್ ಹಾಕಿ ಕೊಪ್ಪಳದ ಪೇದೆಯೊಬ್ಬರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೌದು, ವರ್ಷದ 365 ದಿನವೂ ಕೂಡ ಕೆಲಸ ಮಾಡಬೇಕು, ಒಂದು ದಿನವೂ ಕೂಡ ರಜೆ ಇಲ್ಲ. ಇಂತಹ ಪೊಲೀಸ್ ಕೆಲಸ ಮಾಡುವುದಕ್ಕಿಂತ ರಸ್ತೆಯಲ್ಲಿ ನಿಂತು ಎಗ್ರೆಸ್ ಮಾರಿ ಜೀವನ ಬದುಕುವುದು ಎಷ್ಟೋ ಉತ್ತಮ ಎಂದು ತಮ್ಮದೇ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಸ್ಟೇಟಸ್ ಹಾಕಿ ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ಹೌದು ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಪೊಲೀಸ್ ಠಾಣೆಯ ಪೇದೆ ಬ್ರಹ್ಮಾನಂದ್ ಎನ್ನುವರು ಈ ಒಂದು ಸ್ಟೇಟಸ್ ಹಾಕುವ ಮೂಲಕ ರಾಜ್ಯಾದ್ಯಂತ ಸುದ್ದಿಯಾಗಿದ್ದಾರೆ. ಹೌದು, ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಇತ್ತೀಚೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿರುವ ಡಾಕ್ಟರ್ ಎಂ.ಎ. ಸಲೀಂ ಎನ್ನುವರು ರಾಜ್ಯದಲ್ಲಿ ಖಾಲಿ ಇರುವ 8,300 ಪೊಲೀಸ್ ಹುದ್ದೆಗಳಿಗೆ ಶೀಘ್ರವೇ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂಬ ಹೇಳಿಕೆಯನ್ನು ನೀಡಿದ್ರು. ಇದೇ ಒಂದು ಹೇಳಿಕೆಗೆ ಪ್ರತ್ಯುತ್ತರ ಎಂಬಂತೆ ಬ್ರಹ್ಮಾನಂದ್ ಅವರು ತಮ್ಮ ವಾಟ್ಸ್ಆಪ್ ಸ್ಟೇಟಸ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸದಾಗಿ ಇಲಾಖೆಗೆ ಸೇರ ಬಯಸುವ ಯುವಕರಿಗೆ ಎಚ್ಚರ ನೀಡುವ ಧಾಟಿಯಲ್ಲಿ ಒಂದು ಸ್ಟೇಟಸ್ ಅನ್ನು ಹಾಕಿದ್ದಾರೆ. ಪೊಲೀಸ್ ಠಾಣೆಗೆ ಬರುವ ಮುಂಚೆ 100 ಬಾರಿ ಯೋಚನೆ ಮಾಡಿ ಇದಕ್ಕಿಂತ ಬೇರೆ ಇಲಾಖೆಗೆ ಹೋಗುವುದೇ ಉತ್ತಮ. ಪೊಲೀಸ್ ಇಲಾಖೆಯಲ್ಲಿ ವರ್ಷದ 365 ದಿನವೂ ಕೂಡ ಡ್ಯೂಟಿ ಮಾಡಬೇಕು. ಹಬ್ಬ ಹರಿದಿನ ಎನ್ನದೇ ದುಡಿದರೂ ಕೂಡ ನೆಮ್ಮದಿ ಇರೋದಿಲ್ಲ. ಇದರ ಬದಲು ಎಗ್ರೆಸ್ ಮಾರಿ ಬದುಕುವುದು ಎಷ್ಟೋ ವಾಸಿ ಎಂದು ತಮ್ಮ ನೋವನ್ನ ಹೊರಹಾಕಿದ್ದಾರೆ. ಹೌದು, ಸಾರ್ವಜನಿಕರ ರಕ್ಷಣೆ ಮಾಡುವ ಪೊಲೀಸರೇ ಸ್ವತಃ ತಮ್ಮ ವೃತ್ತಿ ಬದುಕಿನ ಬಗ್ಗೆ ಇಷ್ಟೊಂದು ಹತಾಶೆಗೊಂಡು ಸ್ಟೇಟಸ್ ಹಾಕಿದ್ದನ್ನು ನೋಡಿದ್ರೆ ಸಿಬ್ಬಂದಿಯ ಮಾನಸಿಕ ಒತ್ತಡ ಎಷ್ಟಿರಬಹುದು ಎಂಬುದನ್ನ ಸ್ಟೇಟಸ್ ಮೂಲಕವೇ ನಾವು ನೋಡಬಹುದಾಗಿದೆ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಬಜೆಟ್ ಅಲ್ಲಿ ಕೆಲವರಿಗೆ ಗುಡ್ ನ್ಯೂಸ್ ಸಿಕ್ಕರೆ ಇನ್ನು ಕೆಲವರಿಗೆ ಶಾಕಿಂಗ್ ಸುದ್ದಿಯೂ ಕೂಡ ಸಿಕ್ಕಿದೆ. ಹೌದು ಸ್ನೇಹಿತರೆ, ಒಂದು ಕಡೆಯಲ್ಲಿ ಕೆಲ ವಸ್ತುಗಳ ಬೆಲೆ ಇಳಿಕೆ ಮಾಡಲಾಗಿದೆ, ಆದರೆ ಮತ್ತೊಂದೆಡೆಯಲ್ಲಿ ಮದ್ಯ ಪ್ರಿಯರಿಗೆ, ಸಿಗರೆಟ್ ಪ್ರಿಯರಿಗೆ, ತಂಬಾಕು, ಗುಟುಕ ಹೀಗೆ ಎಲ್ಲದರ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಮಾಡಲಾಗಿದೆ. ಹೌದು, ಈಗಾಗಲೇ ಸಿಗರೆಟ್ ಬೆಲೆ ದೇಶಾದ್ಯಂತ ರಾಕೆಟ್ ವೇಗದಲ್ಲಿ ಗಗನಕ್ಕೇರ್ತಾ ಇದೆ. ಹೌದು ಸ್ನೇಹಿತರೆ, ಸಿಗರೆಟ್ ಸೇದುವುದು ಕೇವಲ ಸೇದೋರಿಗೆ ಮಾತ್ರವಲ್ಲ, ಸುತ್ತಮುತ್ತ ಇರುವವರಿಗೂ ಕೂಡ ತುಂಬಾನೇ ಹಾನಿಕಾರಕ. ಹಾಗಾಗಿ ಸಿಗರೆಟ್ ಬೆಲೆ ಏರಿಕೆ ಮಾಡಿದ ನಿರ್ಧಾರವನ್ನ ದೇಶಾದ್ಯಂತ ಕೋಟ್ಯಾಂತರ ಜನರು ಸ್ವಾಗತ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಸಿಗರೆಟ್ ಸೇರಿದಂತೆ ತಂಬಾಕು ಉತ್ಪನ್ನಗಳ ಮೇಲೆ GST ಪರಿಹಾರ ಸೆಸ್ ಬದಲಿಗೆ ಹೊಸ ಹೆಚ್ಚುವರಿ ಅಬಕಾರಿ ಸುಂಕ ಮತ್ತು ಆರೋಗ್ಯ ಸೆಸ್ ಕೂಡ ಜಾರಿಗೆ ಮಾಡಿದ್ದು, ಈ ಒಂದು ಹೊಸ ತೆರಿಗೆ ಫೆಬ್ರವರಿ 1ರಿಂದಲೇ ದೇಶಾದ್ಯಂತ ಜಾರಿಗೆ ಆಗಿದೆ. ಹಾಗಾಗಿ ಸಿಗರೆಟ್ ಪ್ಯಾಕ್ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, 10 ಸಿಗರೆಟ್ ಪ್ಯಾಕೆಟ್ ಬೆಲೆ ಈಗ 25 ರೂಪಾಯಿಯಷ್ಟು ಹೆಚ್ಚಾಗಿದೆ. ಹೌದು, 95 ರೂಪಾಯಿ ಇದ್ದಂತ ವಿಲ್ಸ್ ಸಿಗರೆಟ್ ಇದೀಗ 120 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದ್ದು, ಗೋಲ್ಡ್ ಫ್ಲೇಕ್ ಮತ್ತು ವಿಲ್ಸ್ ಕ್ಲಾಸಿಕ್ ಬೆಲೆ 170 ಇತ್ತು, ಈಗ ಅದು 225ಕ್ಕೆ ಹೆಚ್ಚಳ ಮಾಡಲಾಗಿದೆ. ಅಂದರೆ ಪ್ರತಿ ಸಿಗರೆಟ್ ಮೇಲೆ 3 ರಿಂದ 4 ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ. ಹೌದು, ಮತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಫಿಲ್ಟರ್ ಇದ್ರೆ 2 ರೂಪಾಯಿ ಏರಿಕೆ, ಪ್ರೀಮಿಯಂ ಸಿಗರೆಟ್ ಇದ್ರೆ 9 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ. ಅಂದರೆ ಪ್ರತಿ ಸಿಗರೆಟ್ಗೆ 9 ರೂಪಾಯಿ, ಅಂದರೆ 10 ಸಿಗರೆಟ್ಗೆ ಅದು 90 ರೂಪಾಯಿ, ಪ್ರತಿ ಪ್ಯಾಕಿಗೆ 90 ರೂಪಾಯಿ ಏರಿಕೆ ಮಾಡಲಾಗಿದೆ. ಸ್ನೇಹಿತರೆ, ಸಿಗರೆಟ್ ಸೇದುವುದು ಸೇದೋರಿಗೆ ಮಾತ್ರವಲ್ಲ, ಸುತ್ತಮುತ್ತಲಿನವರಿಗೂ ಕೂಡ ಹಾನಿಕಾರಕ. ಹಾಗಾಗಿ ಬೆಲೆ ಏರಿಕೆ ಈಗ ಹಲವರು ಸ್ವಾಗತ ಮಾಡಿದ್ದಾರೆ. ಸದ್ಯಕ್ಕೆ ಎಷ್ಟಾಯ್ತು ಸ್ನೇಹಿತರೆ, ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟ್ ವಿಡಿಯೋ ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.